ಸೊ ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಬ್ಲಾಗ್. ಸೊ ಇವತ್ತು ನಾನಂತೂ ಸಿಕ್ಕಾಪಟ್ಟೆ ಎಕ್ಸೈಟ್ ಆಗಿದ್ದೀನಿ. ರೀಸನ್ ಏನಪ್ಪ ಅಂತಂದರೆ, ಸೊ ನನ್ನ ಒಂದು ರೀಸೆಂಟ್ಲಿ ಒಂದು ಆ್ಯಕ್ಷನ್ ಕ್ಯಾಮ್ರಾ ತೊಗೊಂಡಿದ್ದೆ. ಸೊ ಅದ್ರದ್ದು ರಿವ್ಯೂ ಸಹ ನಾನು ಯೂಟ್ಯೂಬಲ್ಲಿ ಮಾಡಿ ಹಾಕಿದ್ದೀನಿ. ಸೊ ಇವತ್ತು ಒಂದು ಅದೇ ಕ್ಯಾಮ್ರಾಗೆ ಒಂದು ಬೆಸ್ಟ್ ಅಪ್ಗ್ರೇಡ್ ಮಾಡ್ತಾಯಿದ್ದೀನಿ. ಸೊ ಏನಪ್ಪ ಅಂತಂದರೆ, ನನ್ನ ಒಂದು ಆ್ಯಕ್ಷನ್ 4 ಕ್ಯಾಮ್ರಾ ಏನಿದೆ, ಸೊ ಇದಕ್ಕೆ ಒಂದು ಸನ್ ಗ್ಲಾಸಸ್ಗಳನ್ನ ಕಾಣೋಂಥ. ಸೊ ಸನ್ ಗ್ಲಾಸಸ್ ಅಂತಂದರೆ ಎನ್ ಡಿ ಫಿಲ್ಟರ್ಸ್ ಅಂತಾರೆ. ಸೊ ಎನ್ ಡಿ ಫಿಲ್ಟರ್ಗಳನ್ನ ನಾನು ಇವತ್ತು ತರಿಸಿದ್ದೀನಿ. ಸೊ ನಾನು ತರಿಸಿರೋ ಬ್ರ್ಯಾಂಡ್ ಏನಪ್ಪ ಅಂತ ಯಾವುದು ಅಂತಂದರೆ KNF ಕಾನ್ಸೆಪ್ಟ್ದು. ಸೊ ನಿಮಗೆ ಇದು ಕಾಸ್ಟ್ ಬಂದು ನಿಮಗೆ 5000 ಸಮಥಿಂಗ್ ಏನೋ ಆಗುತ್ತೆ. ಸೊ ಇದರಲ್ಲಿ 2 ಥರ ಇದೆ. ಫಾರ್ ಎಕ್ಸಾಂಪಲ್ ಟೆಲಿಸನ್ ಬ್ರ್ಯಾಂಡ್ ಆಗಿರ್ಬೋದು. ಸೊ ಈಸಿಲಿ ಅವೈಲೇಬಲ್ ಆಗಿರುವಂಥದ್ದು ಮಾರ್ಕೆಟಲ್ಲಿ. ಸೊ ಟೆಲಿಸನ್ ಬ್ರ್ಯಾಂಡ್ ಮತ್ತು ಒಂದು KNF ಕಾನ್ಸೆಪ್ಟು. ಅದಕ್ಕೆ ಇವತ್ತು ನಾನು ನನ್ನ ಒಂದು ಎನ್ ಡಿ ಫಿಲ್ಟರ್ಗಳನ್ನ ನಿಮಗೆ ಒಂದು ರಿವ್ಯೂ ಮಾಡ್ದಂಗೆ ಇರುತ್ತೆ, ರಿವ್ಯೂ ಮಾಡೋಣ. ಸೊ ಯಾರಾದರೂ ಡಿಜೈನ್ ಆ್ಯಕ್ಷನ್ 4 ಕ್ಯಾಮ್ರಾ ತೊಗೊಳ್ತಿರೋರು, ಸೊ ಅವ್ರಿಗೂ ಒಂದು ಐಡಿಯಾ ಸಿಗುತ್ತೆ. ಸೊ ವೀಡಿಯೋ ಕ್ವಾಲಿಟಿ ಯಾವ ಥರ ಬರುತ್ತೆ, ವೀಡಿಯೋ ಲುಕ್ ಯಾವ ಥರ ಬರುತ್ತೆ, ಮತ್ತು ಒಂದು ಸಿನಿಮ್ಯಾಟಿಕ್ ಶೂಟ್ನ ಯಾರು ಮಾಡ್ತಾರೆ, ಫಾರ್ ಎಕ್ಸಾಂಪಲ್ ವ್ಲಾಗ್ ಆಗಿರ್ಬೋದು. ಫಾರ್ ಎಕ್ಸಾಂಪಲ್ ಕೆಲವೊಂದು ಪರ್ಟಿಕ್ಯುಲರ್ ಪ್ಲೇಸಸ್ಗಳನ್ನ ನಾವು ಶೂಟ್ ಮಾಡ್ತಾಯಿರ್ತೀವಿ. ಸೊ ಒಂದು ಜಾಗದಲ್ಲಿ ನಾವು ಒಂದು ಸಿನಿಮ್ಯಾಟಿಕ್ ಆಗಿ ವೀಡಿಯೋಗಳನ್ನ ಶೂಟ್ ಮಾಡಬೇಕು ಅಂತಂದರೆ ಸ್ವಲ್ಪ ಕಷ್ಟ ಆಗುತ್ತೆ ಯೂಶ್ವಲಿ. ಸೊ ಅದನ್ನು ವೀಡಿಯೋ ರೆಕಾರ್ಡ್ ಮಾಡ್ಕೊಂಬಂದು ಮತ್ತು ಪೋಸ್ಟ್ ಪ್ರೊಡಕ್ಷನಲ್ಲಿ ಸೊ ಅದೊಂದೊಂದು ಕಲರ್ ಗ್ರೇಡಿಂಗ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಬಟ್ ಇದರಲ್ಲಾದರೆ ನಿಮಗೆ ಒಂದು ಪರ್ಫೆಕ್ಟ್ ಒಂದು ಲುಕ್ ಸಿಗುತ್ತೆ. ನಿಮಗೆ ಪೋಸ್ಟ್ ಪ್ರೊಡಕ್ಷನಲ್ಲಿ ಆಗಿರ್ಬೋದು ಅಥವಾ ನಾರ್ಮಲ್ ಏನು ಎಡಿಟೇ ಮಾಡಲಾಗೋರು, ನಾನು ಜಸ್ಟ್ ಒಂದು ಶೂಟ್ ಮಾಡ್ಕೊಂಬಂದು ಅಪ್ಲೋಡ್ ಮಾಡ್ತೀನಿ ಅನ್ನೋದಕ್ಕಂತೂ ಒನ್ ಆಫ್ ದ ಬೆಸ್ಟ್ ಸಜೆಷನ್ ಅಂತ ಹೇಳ್ತೀನಿ. ಸೊ ಬನ್ನಿ, ತುಂಬ ಟೈಮ್ ವೇಸ್ಟ್ ಮಾಡೋದು ಬೇಡ. ಸೊ ನೋಡ್ತಿರ್ಬೋದು ನೀವು ಇವಾಗ. ಇಲ್ಲಪ್ಪ, ಇದೆಯಾ ತಂದೆ? ಓಕೆ. ಸೊ ನೋಡಿ, ಇದೆ ಆ ಒಂದು ನಿಮಗೆ ಕಾಣಿಸ್ತಾ ಇದೆ ಅಂದ್ಕೊತೀನಿ, KNF ಕಾನ್ಸೆಪ್ಟ್ ಸೀದಾ ಅನ್ಸೀನ್. ಸೊ ಈ ಒಂದು ಸೊ ನೋಡಿ, ನಿಮ್ಗೆ ಈ ಥರ 4 ಇದು ಬರುತ್ತೆ ಎನ್ ಡಿ ಫಿಲ್ಟರ್ಗಳು. ಸೊ ಇದನ್ನು ನಾನು ಇವತ್ತು ಟೆಸ್ಟ್ ಔಟ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಸೊ ಬನ್ನಿ, ಬೈಕ್ನಲ್ಲಿ ಸೊ ವೀಡಿಯೋ ಶೂಟ್ ಮಾಡಿ ಯಾವ ಥರ ಬರುತ್ತೆ ಅನ್ನೋದು ನಿಮಗೊಂದು ಸ್ಯಾಂಪಲ್ಗಳನ್ನ ಹಾಕ್ತೀನಿ. ಸೊ ಅವಾಗ ನಿಮಗೊಂದು ಐಡಿಯಾ ಸಿಗುತ್ತೆ ಯಾವ ಥರ ಯೂಸ್ ಮಾಡಬೇಕು, ಯಾವ ಥರ ಏನು ಅಂತ. ಸೊ ಸಿಗೋಣ ನೆಕ್ಸ್ಟ್ ಎನ್ ಡಿ ಫಿಲ್ಟರ್ಗಳ ಜೊತೆ. ಸ್ನೇಹಿತರೆ ನೋಡಿ, ಈಗ ನೀವು ಕರೆಂಟ್ಲಿ ಏನು ನೋಡ್ತಾ ಇದ್ದೀರಾ, ಈ ವಿಡಿಯೋ ಒಂದು CPL ಅಂತ ಕರೀತಾರೆ, ಪೋಲಾರೈಸರ್ ಲೆನ್ಸ್ ಅಂತ ಕರೀತಾರೆ. ಸೊ ಈ ಒಂದು ಲೆನ್ಸಲ್ಲಿ ನಾನೀಗ ಕರೆಂಟ್ಲಿ ಶೂಟ್ ಮಾಡ್ತಾ ಇದ್ದೀನಿ. ಸೊ ನಿಮಗೆ ಇದರ ಒಂದು ಕ್ವಾಲಿಟಿ ಯಾವ ಥರ ಬರ್ತಾಯಿದೆ ಅನ್ನೋದು ನೋಡ್ಬೋದು ನೀವು. ನೋಡಿ, ಈ ಥರ ನೇಚರ್ಗಳಾಗಿರ್ಬೋದು ಅಥವಾ ಸ್ಕೈ ಮತ್ತು ಸುತ್ತ ಅಟ್ಮಾಸ್ಫಿಯರು ಸನ್ನಿ ಡೇನಲ್ಲಿ. ಸೊ ನಿಮಗೊಂದು ವೀಡಿಯೋದ ಕ್ವಾಲಿಟಿ ಯಾವ ಥರ ಬರ್ತಾಯಿದೆ, ಯಾವ ಥರ ಅಂತ ನಿಮ್ಗೊಂದು ಐಡಿಯಾ ಸಿಗ್ತಾಯಿದೆ ಅಂತ ಅಂದ್ಕೊತೀನಿ. ಸೊ ನೋಡಿ, ಈ ಥರ ಒಂದು ಖಾಲಿ ಪ್ಲೇಸಲ್ಲಿ ಒಂದು ನೇಚರ್ ಮಧ್ಯೆ ಶೂಟ್ ಮಾಡ್ತಾಯಿದ್ದೀನಿ ಅಂತಂದರೆ ನೀವು ಈ ಥರ CPL ಏನು ಒಂದು ಫಿಲ್ಟರ್ಗಳಿದೆ, ಇದನ್ನು ಯೂಸ್ ಮಾಡಿದ್ರೆ ನಿಮಗೂ ಒಂದು ಕಲರ್ ಎಕ್ಸಾಕ್ಚುಯೇಷನ್ ಮತ್ತು ಇನ್ನೊಂದು ಆ ಒಂದು ನೇಚರ್ ಲುಕ್ ಏನಿದೆ ನಿಮಗೆ ತುಂಬ ಎನ್ಹಾನ್ಸ್ ಆಗಿ ಕಾಣಿಸುತ್ತೆ. ಸೊ ಸಖತ್ ಖುಷಿಯಾಗುತ್ತೆ ಈ ಥರ ಒಂದು ಈ ಥರ ಒಂದು ನೇಚರ್ ಶೂಟ್ ಮಾಡಬೇಕಾದ್ರೆ ನಿಮಗೆ ಈ ಥರ ಒಂದು CPL ಲೆನ್ಸ್ನ ಯೂಸ್ ಮಾಡೋದ್ರಿಂದ. ಸೊ ನಿಮ್ಗೊಂದು ಬೆಸ್ಟ್ ಎಕ್ಸ್ಪೀರಿಯೆನ್ಸ್ ಸಿಗುತ್ತೆ. ಸೊ ಇವಾಗ ಒಂದು ನೀವು ನೋಡ್ತಾ ಇದ್ದೀರಾ ND8. ಸೊ ಈ ಒಂದು ND8ಅಲ್ಲಿ ನಿಮಗೆ ಅರ್ಲಿ ಮಾರ್ನಿಂಗ್ ಅಥವಾ ಸನ್ನಿ ಡೇ ಅಂದರೆ ಮಾರ್ನಿಂಗ್ ಟೈಮಲ್ಲಿ, ಅದು ಜಾಸ್ತಿ ಬಿಸಿಲಿರಲ್ವಲ್ಲ. ಸೊ ಕ್ಲೌಡಿ ಡೇನಲ್ಲಿ ಈ ಥರ ನೀವು ಒಂದು ND8 ಯೂಸ್ ಮಾಡಿದ್ರೆ ಸೊ ವೀಡಿಯೋ ಕ್ವಾಲಿಟಿ ಯಾವ ಥರ ಬರುತ್ತೆ ಅನ್ನೋದನ್ನು ನೋಡೋಣ ಇವಾಗ. ಸೊ ಬನ್ನಿ, ಈ ND8 ಸೊ ಈ ಒಂದು ND8ಅಲ್ಲಿ ಏನಪ್ಪ ಬೆನಿಫಿಟ್ ಅಂದರೆ, ನಿಮಗೆ ಒಂದು ಮೋಷನ್ ಬ್ಲರ್ ಅಬ್ಸರ್ವ್ ಮಾಡ್ತಾರೆ ಈ ಸೈಡಲ್ಲಿ, ಈ ಸೈಡು ಮತ್ತು ಈ ಸೈಡು ಒಂದು ಮೋಷನ್ ಬ್ಲರ್ ಒಂದು ಕ್ವಾಲಿಟಿ ಯಾವ ಥರ ಬರುತ್ತೆ ನೋಡಿ.
ಸೊ ಇದಾಗಿತ್ತು ಈ ಒಂದು ಎನ್ ಡಿ ಫಿಲ್ಟರ್ಗಳ ರಿವ್ಯೂ ವೀಡಿಯೋಸ್. ಸೊ ನಿಮಗೆಲ್ಲರಿಗೂ ಈ ವಿಡಿಯೋ ಏನಾದರೂ ಸ್ವಲ್ಪ ಇಷ್ಟ ಆಗಿದ್ದರೆ, ಸೊ ಈ ಒಂದು ಹೊಸ ಪ್ರಯತ್ನ, ಸೊ ನಿಮ್ಮೆಲ್ಲರ ಆಶೀರ್ವಾದ, ಪ್ರೀತಿ, ವಿಶ್ವಾಸನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಮುಖಾಂತರ ತಿಳಿಸ್ಕೊಡಿ ಅಂತ ಹೇಳ್ತಾ, ಸೊ ವಿಡಿಯೋ ಹೇಗಿದೆ, ನಿಮ್ಗೇನು ಇಷ್ಟ ಆಯಿತು ಅಥವಾ ಏನಾದರೂ ನಿಮಗೆ ಇದ್ರ ಬಗ್ಗೆ ಕ್ವಶನ್ಸ್ಗಳಿದ್ರು, ಡೌಟ್ಗಳಿದ್ರು. ಸೊ ಈಗ ನಾನು ಏನಿದೆಲ್ಲ ಶೂಟ್ ಮಾಡಿದ್ದೀನಿ ಇದೆಲ್ಲ ಕಂಪ್ಲೀಟ್ ಆಟೋ ಮೋಡಲ್ಲೇ ಶೂಟ್ ಮಾಡಿರೋದು. ಸೊ ಯಾವುದೂ ಸಹ ನಾನು ಏನು ಮ್ಯಾನ್ಯುಯಲಿ ಸೆಟ್ಟಿಂಗ್ ಅಡ್ಜಸ್ಟ್ ಮಾಡಿ ಯಾವುದೂ ಶೂಟ್ ಮಾಡಿಲ್ಲ. ಸೊ ಎಲ್ಲ ಬಂದು ಏನು 4 ಎನ್ ಡಿ ಫಿಲ್ಟರ್ ಏನಿದೆ, ಸೊ CPL ಆಗಿರ್ಬೋದು, ND8 ಆಗಿರ್ಬೋದು, ಅಥವಾ ND16, ND32, ಸೊ ಇದೆಲ್ಲ ಬಂದು ಆಟೋ ಮೋಡಲ್ಲೇ ಶೂಟ್ ಮಾಡಿರೋದು. ಸೊ ನಿಮಗೆ ಈ ಒಂದು ವೀಡಿಯೋ ಕ್ವಾಲಿಟಿ ಹೇ ಥರ ಇದೆ, ನಿಮ್ಗೇನು ಇಷ್ಟ ಆಯಿತು, ಏನು ಇಷ್ಟ ಆಗಲಿಲ್ಲ, ಸೊ ಇದು ವರ್ತಾ ಏನು ಎತ್ತಾ ಅಂತ, ಸೊ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ವೀಡಿಯೋದಲ್ಲಿ. ಸೊ ಅಲ್ಲಿವರೆಗೂ ಬ್ಲೆಸ್ ಮೀ ಮಿಸ್ ಮೀ ಅಂತ ಹೇಳ್ತಾ, ದಯವಿಟ್ಟು ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನಿಮ್ಮ ಒಂದು ಪ್ರೋತ್ಸಾಹ ನನಗೆ ಖಂಡಿತ ಅವಶ್ಯಕತೆ ಇದೆ ಅಂತ ಹೇಳ್ತಾ, ಸೊ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲವ್ ಯು ಆಲ್. ಟೇಕ್ ಕೇರ್. ಬಾಯ್ ಬಾಯ್.